ನಿನಗಾಗಿ ಭಾಗ 216. ಅವನ ಕಣ್ಣ ಮುಂದೆ ಇದ್ದ ದೃಶ್ಯ ನೋಡಿ ಅವನು ನಿಜವಾಗಲೂ ಬೆಚ್ಚಿದ. ಅವನು ಎಂದೂ ಅಂದುಕೊಂಡಿರಲಿಲ್ಲ ಜೀವನದಲ್ಲಿ ಈ ರೀತಿಯ ಒಂದು ದಿನ ಬರುತ್ತದೆ ಅಂತ. ಅದೇನೆಂದರೆ ಕಾಂಚನ ಎದುರುಗಡೆ ಇದ್ದಾಳೆ. ಕೇವಲ ಕಾಂಚನ ಹಾಗೆ ಇಲ್ಲ, ಒಂದು ದೊಡ್ಡ ಬಿಸ್ನೆಸ್ ವುಮೆನ್ ಥರ ಕಾಣುತ್ತಿದ್ದಾಳೆ. ನಮ್ಮ ಮನೆಯಲ್ಲಿ ಇದ್ದ ಮುದುಕಿ ಇಂದು ನನ್ನ ಎದುರುಗಡೆ ಒಂದು ದೊಡ್ಡ ಬಿಸ್ನೆಸ್ ವುಮೆನ್ ಆಗಿ ನಿಂತಿದ್ದಾಳೆ. ಅದನ್ನು ನೋಡಿ ಅವನಿಗೆ ನಿಜವಾಗಲೂ ಶಾಕ್ ಆಯಿತು. ಆಸ್ಪತ್ರೆಗೆ ಹೋದ ದಿನದಿಂದಲೂ ತನ್ನ ಕಣ್ಣಿಗೆ ಕಾಣಿಸಿಲ್ಲ. ಅಂದರೆ ಇದರಲ್ಲಿ ಕಾಂಚನಾಳ ಕೈವಾಡ ಇತ್ತು. ನನ್ನ ದಮಯಂತಿಗೆ ತೊಂದರೆ ಮಾಡುವ ಹುನ್ನಾರ ಆಗಿತ್ತು ಅಂತ ಕೋಪ ಬಂತು. ಇನ್ನೊಂದು ಕಡೆ ತಾನು ಅಸಹಾಯಕಳು, ಯಾರೂ ಇಲ್ಲದ ವಯಸ್ಸಾದವಳು ಅಂತ ಅಂದುಕೊಂಡರೆ ಇವನು ನೋಡಿದರೆ ಆರಾಮವಾಗಿ ಇದ್ದಾರೆ ಅಂತ ಇನ್ನೂ ಕೂಡ ಅವನಿಗೆ ದುಃಖವಾಯಿತು. ಅಯ್ಯೋ, ಇದೇನು ಈ ರೀತಿ ಆಗುತ್ತಿದೆ ಅಂತ ಅವನಿಗೆ ತಲೆ ತಿರುಗುತ್ತಿದೆ. ಕಾಂಚನ ತುಂಬ ಒಳ್ಳೆಯವಳು ಅಂತ ಅಂದುಕೊಂಡಿದ್ದೆ ತಪ್ಪಾಯಿತು. ಆಗ ಗಿರಿ ಬಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಕಣ್ಣುಗಳಲ್ಲಿ ಕಣ್ಣನ್ನು ಇಟ್ಟು ನೋಡಿದ. ಅವನಿಗೆ ಏನೂ ಮಾತನಾಡದೆ ಧೈರ್ಯ ತುಂಬಿದ. ನಿಧಾನವಾಗಿ ಅವನು ಕಾಂಚನಾಳ ಬಳಿ ಬಂದು ಏನೋ ಹೇಳಲು ಬಾಯನ್ನು ತೆಗೆದಾಗ, ಈಗ ಮೀಟಿಂಗ್ ಇದೆ, ಈ ಮೀಟಿಂಗಲ್ಲಿ ನೀವು ಹೇಳಿ ನಿಮ್ಮ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡುತ್ತಿದ್ದೀರಾ, ಅದರ ಮೇಲೆ ನಾವು ಫಂಡನ್ನು ಕೊಡುತ್ತೇವೆ ಅಂತ ಹೇಳಿದಳು. ತಕ್ಷಣ ಅವನಿಗೆ ತಲೆ ತಿರುಗಿದಂತೆ ಆಯಿತು. ನೀವು ಅಂತ ಏನೋ ಹೇಳಲು ಹೋದ. ಹೌದು, ನಾನೇ ಈಗ ಎಲ್ಲ ಉಳಿದ ವಿಷಯಗಳ ಅವಶ್ಯಕತೆ ಇಲ್ಲ, ಮೊದಲು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ ಅಂದಾಗ ಇವನು ಸಂಪೂರ್ಣವಾಗಿ ಅಲರ್ಟ್ ಆಗಿ ನಿಧಾನವಾಗಿ ಪ್ರಾಜೆಕ್ಟ್ ಬಗ್ಗೆ ತನಗೆ ಗೊತ್ತಿರುವ ವಿಷಯ ಹೇಳಲು ಶುರು ಮಾಡಿದ. ಅಲ್ಲಿ ಇದ್ದ ಎಲ್ಲರೂ ಕೂಡ ಖುಷಿಪಟ್ಟರು, ಕ್ಲ್ಯಾಪ್ಸ್ ಹಾಕಲು ಶುರು ಮಾಡಿದರು. ಇವನ ಪ್ರಾಜೆಕ್ಟ್ ಸಬ್ಮಿಟ್ ಆಗಿದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಏಕೆಂದರೆ ಕಾಂಚನಾಳ ಜೊತೆ ಇನ್ನೂ ಕೆಲವು ಜನರು ಜಾಯಿನ್ ಆಗಿದ್ದಾರೆ. ಅವರ ಒಪ್ಪಿಗೆ ಕೂಡ ತುಂಬ ಮುಖ್ಯ. ಅವರೆಲ್ಲರೂ ಒಪ್ಪಿದ್ದಕ್ಕೆ ಕಾಂಚನ ಒಪ್ಪಲೇಬೇಕಾಯಿತು. ಬೇಸರವಾಗಲಿ ಖುಷಿಯಾಗಲಿ ಅವರ ಮುಖದಲ್ಲಿ ಇರಲಿಲ್ಲ, ತುಂಬ ತಟಸ್ಥವಾಗಿತ್ತು. ಇದನ್ನು ನೋಡಿ ಅವನಿಗೆ ತುಂಬ ಕೋಪ ಬರುತ್ತಿತ್ತು. ನನ್ನ ಅಜ್ಜಿ, ನನ್ನ ಕೇರ್ಟಕರಿ, ಹೀಗೆ ಏನೇನೋ ನಾನು ಅಂದುಕೊಂಡಿದ್ದೆ. ಇಲ್ಲಿ ನೋಡಿದರೆ ಇವರು ದೊಡ್ಡ ಬಿಸ್ನೆಸ್ ವುಮೆನ್. ಅವರು ಹಾಕಿರುವ ಬಟ್ಟೆ ನೋಡಿ ಬೆಚ್ಚಿದ. ಪ್ಯಾಂಟು ಶರ್ಟ್ ಹಾಕಿದ್ದಾರೆ, ಕೂದಲನ್ನು ಬಿಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್, ತುಂಬ ಬೆಳ್ಳಗೆ ಕಾಣುತ್ತಿದ್ದಾರೆ. ಮೇಕಪ್ ಮಾಡಿರಬಹುದು ಅಂತ ಅನಿಸುತ್ತಿದೆ. ನಾನು ಇರಬೇಕಾದರೆ ನಿನಗೆ ಏನು ಕಷ್ಟ? ನಾನು ಮತ್ತು ದಮಯಂತಿ ನಿನ್ನ ಜೊತೆ ಯಾವಾಗಲೂ ಇರುತ್ತೇವೆ. ಇಷ್ಟು ದಿನ ನೀನು ಪ್ರತಿ ಬಾರಿ ಕಷ್ಟಗಳು ಬಂದಾಗ, ಕಷ್ಟವನ್ನು ಫೇಸ್ ಮಾಡಬೇಕಾದಾಗ ನಿನ್ನ ಜೊತೆ ನಾನು ಇದ್ದೇ ಅಲ್ಲವೇ? ಇಂದು ಕೂಡ ಅದೇ ರೀತಿ. ಈ ಕಾಂಚನ ದೊಡ್ಡ ಬಿಸ್ನೆಸ್ ವುಮೆನ್. ಇವರ ಹೆಸರಿನಲ್ಲಿ ಕೋಟಿಗಟ್ಟಲೆ ಆಸ್ತಿ ಇದೆ, ಲೆಕ್ಕವಿಲ್ಲ. ಅಷ್ಟೊಂದು, ನೂರಾರು ಅಲ್ಲ, ಸಾವಿರಾರು. ಅದು ನನಗೆ ನೀನು ಬರುವುದು ಸ್ವಲ್ಪ ಸಮಯಕ್ಕೆ ಮುಂಚೆ ತಿಳಿಯಿತು. ಏನಿದ್ದರೂ ನಮ್ಮ ಮನೆಯಲ್ಲಿ ಹೇಗೆ ಇದ್ದರು, ಏನು ಮಾಡಿದ್ದರು ಅದನ್ನು CCTV ಕ್ಯಾಮ್ರಾದಲ್ಲಿ ನೋಡೋಣ ಅಂತ ಗಿರಿ ಹೇಳಿದಾಗ ವಿಕ್ರಮ್ ಒಪ್ಪಿದರು. ವಿಕ್ರಮ್ ಮತ್ತು ಕಾಂಚನ ಇಬ್ಬರು ಪರಸ್ಪರ ಒಬ್ಬರ ಮುಖವನ್ನು ನೋಡಲು ಇನ್ನೊಬ್ಬರು ಇಷ್ಟಪಡುತ್ತಿರಲಿಲ್ಲ. ನಂತರ ಮೀಟಿಂಗ್ ಆಗಿ ಕಾಂಚನ ತನ್ನ 9 ಜನ ಸೆಕ್ಯೂರಿಟಿಗಳ ಜೊತೆ ಆರಾಮವಾಗಿ ಹೋದರು. ರಾಣಿಯ ರೀತಿ. ಈ ರೀತಿ ನಾನು ಕೂಡ ಹೋಗುವುದಿಲ್ಲ. ನನ್ನ ಜೊತೆ ಸೆಕ್ರೆಟರಿ ಬಿಟ್ಟರೆ ಮತ್ತೆ ಅವರು ಬರುವುದಿಲ್ಲ. ಆದರೆ ಕಾಂಚನಾಳ ಜೊತೆ ಸೆಕ್ರೆಟರಿಯನ್ನು ಸೇರಿಸಿ 10 ಜನ ಕೇರ್ಟೇಕರ್ಗಳು, ಬಾಡಿಗಾರ್ಡ್ಸ್ಗಳು ಇದ್ದಾರೆ. ಅಂದರೆ ನನಗಿಂತ ತುಂಬ ರಿಚ್ ಅಂತ ಅನಿಸುತ್ತದೆ. ಇದೆಲ್ಲ ಹೇಗಾಯಿತು? ನಾನು ಯಾವುದಾದರೂ ಚಕ್ರವ್ಯೂಹದಲ್ಲಿ ಸಿಕ್ಕಿಬಿದ್ದೇನ ಅಂತ ಅವನಿಗೆ ಅನಿಸುತ್ತಿದೆ. ಹಾಗಾಗಿ ಗಿರಿ ಬಂದು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಇಲ್ಲೇ ನಿಂತುಕೊಂಡು ಯೋಚಿಸಬೇಡ. ಕಾಂಚನಾಳ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲು ತುಂಬ ಜನರನ್ನು ಬಿಟ್ಟಿದ್ದೇನೆ. ನಾವಿಬ್ಬರೂ ಕೂಡ ಸ್ವಲ್ಪ ಕಲೆಕ್ಟ್ ಮಾಡೋಣ. ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ನೋಡೋಣ ಅಂತ ಹೇಳಿದಾಗ
ವಿಕ್ರಮ್ಗೆ ಭಯವಾಗುತ್ತದೆ. ತನ್ನ ಪ್ರೀತಿಯ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಬಂದಿದ್ದೆ, ಅವಳಿಗೆ ಏನಾಗಿದೆ ಅಂತ. ಅವನ ಜೊತೆ ಮನೆಗೆ ಬಹಳ ಬೇಗ ಹೋಗುತ್ತಾನೆ. ದಾರಿ ಪೂರ್ತಿ ಅವನಿಗೆ ಮನಸ್ಸಿನಲ್ಲಿ ಹಿಂಸೆ. ಸದ್ಯಕ್ಕೆ ದಮಯಂತಿಯನ್ನು ಫೇಸ್ ಮಾಡಬೇಕು. ಅವಳು ಏನು ಮಾಡುತ್ತಿದ್ದಾಳೆ? ಪುನಃ ಕಾಂಚನ ಅಜ್ಜಿ ಬೇಕು ಅಂತ 2-3 ದಿನದಿಂದ ಕೇಳುತ್ತಿದ್ದಳು. ಅಯ್ಯೋ, ನಾನು ಅವಳಿಗೆ ಹೇಗೆ ಮುಖ ತೋರಿಸಲಿ ಅಂತ ಇವನು ಬೇಸರ ಮಾಡಿಕೊಂಡ. ಆದರೂ ಕೂಡ ಫೇಸ್ ಮಾಡಬೇಕು. ಮನೆ ಬಂದಿದೆ. ಕೆಲಸದವರು ಅವರವರ ಕೆಲಸವನ್ನು ಮಾಡುತ್ತಿದ್ದರು. ದಮಯಂತಿಯನ್ನು ನೋಡಲು ರೂಮಿಗೆ ಹೋದ. ಒಳಗೆ ಹೋದ ತಕ್ಷಣ ಅವನಿಗೆ ಶಾಕ್ ಆಗಿತ್ತು. ಶಾಕ್ ಮೇಲೆ ಶಾಕು. ಇಷ್ಟು ಬೇಗ ದಮಯಂತಿ ಮಲಗಿದ್ದಾಳೆ. ಅದನ್ನು ನೋಡಿ ಬೇಸರ ಮಾಡಿಕೊಂಡ. ಇವನು ಕೂಡ ಅವಳ ಪಕ್ಕ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಲು ಪ್ರಯತ್ನಿಸಿದ. ಆಗ ತಿಳಿಯಿತು ಅವಳು ಪ್ರೆಗ್ನೆಂಟ್. ಅವಳ ಹೊಟ್ಟೆ ಅಡ್ಡ ಬರುತ್ತಿದೆ. ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಳ್ಳಲು. ನಂತರ ದಮಯಂತಿ ವಿಕ್ರಮ್ ಕಡೆ ತಿರುಗಿ, ಏನಾಯಿತು, ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿದ್ದೀರಾ ಅಂತ ಕೇಳಿದಾಗ ಅವನು ಅವಳ ಕೆನ್ನೆಗಳನ್ನು ಹಿಡಿದುಕೊಂಡು ಮುತ್ತು ಕೊಟ್ಟ. ಮುಖವನ್ನು ನೋಡಿ, ಇವನ ಅಪ್ಪಗೆಯ ಬಿಗಿತವನ್ನು ನೋಡಿ ಅವಳಿಗೆ ಸ್ವಲ್ಪ ಅನುಮಾನ ಬಂತು. ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಈ ರೀತಿ ವರ್ತಿಸುತ್ತಿದ್ದಾನೆ ಅಂತ. ಪದೇ ಪದೇ ಅವಳು ವಿಕ್ರಮ್ ಬಳಿ ಏನೋ ಕೇಳಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ವಿಕ್ರಮ್ ಏನನ್ನು ಹೇಳುತ್ತಿಲ್ಲ. ನಿಮಗೆ ಕಾಫಿ ಏನಾದರೂ ತಂದು ಕೊಡಲ್ಲ ಅಂತ ಮೇಲೆ ಹೇಳುತ್ತಿದ್ದಳು. ಆಗ ಅವಳ ಕೈಯನ್ನು ಹಿಡಿದುಕೊಂಡು, ನೀನು ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಎಲ್ಲೂ ಹೋಗಬಾರದು, ನನ್ನ ಜೊತೆ ಇರಬೇಕು ಅಂತ ಅವಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ಅವನಿಗೆ ಹಿಂಸೆಯಾಗುತ್ತಿದೆ. ಅವಳಿಗೆ ಅವನ ಎದೆ ಬಡಿತ ಜೋರಾಗಿ ಕೇಳಿಸಲು ಶುರುವಾಯಿತು. ಈಗ ಇವಳಿಗೆ ನಿಜವಾಗಲೂ ಮನಸ್ಸಿನಲ್ಲಿ ಭಯ ಜಾಸ್ತಿ ಆಗುತ್ತಿದೆ. ವಿಕ್ರಮ್ಗೆ ಯಾವ ಸಮಸ್ಯೆಯೋ, ತುಂಬ ಭಯದಿಂದ ಇದ್ದಾನೆ. ನಾನು ಅವನಿಗೆ ಸಹಾಯ ಮಾಡಬೇಕು ಅಂತ ಅವಳು ಹಾಸಿಗೆ ಮೇಲೆ ಕುಳಿತುಕೊಂಡಳು. ಅವನು ಕೂಡ ಕುಳಿತುಕೊಂಡ. ಈಗಲೂ ಕೂಡ ಅವನ ಮುಖದಲ್ಲಿ ಇರುವ ಅಸಹಾಯಕತೆ, ಕಷ್ಟ, ನೋವು ಎದ್ದು ಕಾಣುತ್ತಿದೆ. ಅವಳಿಗೆ ಅವನನ್ನು ಆ ರೀತಿ ನೋಡಲು ಸಾಧ್ಯವಾಗುತ್ತಿಲ್ಲ. ಏನಾದರೂ ಹೇಳಿದರೆ ಬೇಸರ ಮಾಡಿಕೊಳ್ಳುತ್ತಾನೆ. ಅವಳು ಸಡನ್ನಾಗಿ ಅವನ ಭಯದಿಂದ ಅದರುತ್ತಿರುವ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದಳು. ಇವನು ಅವಳಿಂದ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಅವನು ಕೂಡ ಆ ಮುತ್ತಿನಲ್ಲಿ ಬೆರೆತು ಹೋಗಿ ತನ್ನ ಟೆನ್ಷನನ್ನು ಸಂಪೂರ್ಣವಾಗಿ ಮರೆತು ಹೋದ. ಅವಳ ಸೊಂಟವನ್ನು ಎಳೆದುಕೊಂಡಾಗ ಅವನಿಗೆ ಪುನಃ ನೆನಪಾಯಿತು, ನನ್ನ ಹೆಂಡತಿ ನನ್ನ ಮಗುವಿಗೆ ತಾಯಿಯಾಗುತ್ತಿದ್ದಾಳೆ ಅಂತ. ಅವಳನ್ನು ತುಂಬ ಜೋಪಾನವಾಗಿ ನೋಡಿಕೊಳ್ಳಬೇಕು ಅಂತ ನಿರ್ಧರಿಸಿ ಅವನು ತನ್ನ ಕೈಯನ್ನು ಅವಳ 2 ಕೆನ್ನೆಗಳ ಬಳಿ ತಂದ. ಅವಳ ತಲೆಯ ಕೂದಲನ್ನು ತನ್ನ ಕೈಯಿಂದ ಕ್ಲಿಪ್ಪನ್ನು ತೆಗೆಯುವುದರ ಮೂಲಕ ಅದನ್ನು ವಿಸ್ತಾರವಾಗಿ ಹರಡಿದ. ಆದರೆ ಇವಳು ಅದರ ಅರಿವು ಇಲ್ಲದೆ ಅವನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದಾಳೆ, ಅವನ ಟೆನ್ಷನ್ ಕಡಿಮೆಯಾಗಲಿ ಅಂತ. ವಿಕ್ರಮ್ ಯಾವಾಗಲೂ ತನ್ನ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಲು, ತನ್ನ ನೋವನ್ನು ಮರೆಯಲು ಅವಳ ಜೊತೆ ಇಂಟಿಮೇಟ್ ಆಗುವುದು ಸಹಜ. ಅದರಲ್ಲಿ ತುಟಿಗೆ ತುಟಿ ಮುತ್ತು ಕೊಟ್ಟುಕೊಳ್ಳುವುದು ಸಾಮಾನ್ಯ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.